1.5 ಎಕರೆ ಜಮೀನಲ್ಲಿ 1400 ಅಡಿಕೆ ಮರ ಕೂರಿಸಿದ್ದಾರೆ. ಯಾವತ್ತು ಮಣ್ಣು ಮಾತಾಡ್ಬೇಕು. ಮಣ್ಣು ಮಾತಾಡ್ತು ಅಂದ್ರೆ ನಿಮ್ದು ತೋಟನೇ ಒಂದು ಅದ್ಭುತವಾಗಿರುತ್ತೆ. ಇವರೊಂದು ಅಕ್ಷಯ ಸಮೃದ್ಧಿ ಗೊಬ್ಬರನು ಯೂಸ್ ಮಾಡ್ತಾ ಇದ್ದಾರೆ. 1.5 ಎಕರೆ ಮುಂಚೆ 1 ಲಕ್ಷ 2 ಲಕ್ಷ ಕೊಡ್ತಿದ್ದಾರೆ ಅಂತ ಈ ವರ್ಷ 8 ಲಕ್ಷ ಕೇಣಿ ಕೊಟ್ಟಿರೋದು. ದೂರ ಅಳತೆ ತಗೋಬೇಕು ಸರ್. ಒಂದೂವರೆ ಅಡಿ ಇಂತಿದ್ರೆ ಸಾಕು. 1.5 ಅಡಿ ದೂರ. ಈಗ ದೂರ ಆಗಿದೆ ಗುದ್ಲಿಲಾಗೋದ್ರಿಂದ ಬೇರೆ ಹೊಡೆತ ಬೀಳೋದು ಸರ್. ಬೇರೆ ತಕ ನಾವು ಹೋಗೋದೇ ಇಲ್ಲ. ಹೆಂಗೆ ನೋಡಿ ಹಿಂಗೆ ಬರೀ ಮೇಲೆ ಅಷ್ಟೇ ಸರ್. ಅಷ್ಟೇ ಹಾಳಾಗಂಗಿಲ್ಲ. ಸುಮ್ನೆ ಹಿಂಗೆ ಎರ್ಕ್ಳುಲೆ ಸರ್. ಈಗ ನಿಮ್ದಾದ್ರೆ ಅಷ್ಟು ಸ್ಮೂತ್ ಆಗಿ ಇಟ್ಟಿದ್ದೀರಾ. ಜಮೀನು ಅಷ್ಟು ಫಲವತ್ತತೆ ಇದೆ. ನಿಮ್ದ್ರಲ್ಲಿ ನೀವು ಮಾತಾಡೋದ್ ಬೇಡ, ನಿಮ್ ಭೂಮಿನೇ ಮಾತಾಡ್ತಾ ಇದೆ. ಬೇರೆ ಜಮೀನ್ ಆದ್ರೆ ಅವ್ರು ಬಂದು ಸಖತ್ತು ರಫ್ ಅಂಡ್ ಟಫ್ ಇರುತ್ತೆ, ಅಗಿಲೇಬೇಕು. ಅವ್ರ ಜಮೀನಿಗೂ ನಿಮ್ ಜಮೀನಿಗೂ ವ್ಯತ್ಯಾಸ ಏನಾ? ಸ್ಮೂತ್ ಅಂದ್ರೆ ಸ್ಮೂತ್ ಕೊಡುತ್ತ ನಾವು ಮಾಡ್ಕೊಬೇಕು. 1 ವರ್ಷ 1 ವರ್ಷ ಅದನ್ನ ಹಾಕಿ ನೋಡಿದ್ರೆ ಶ್ರಮ ಪಡ್ತೀವಿ ಅಲ್ವ, ಅದು ಭೂಮಿನೆಲ್ಲ ಬೋದ್ ಕೊಡುತ್ತೆ. ಫ್ರೀ ಆಗಿರುತ್ತೆ. ಇವತ್ತು ನೋಡ್ರಿ ಎಷ್ಟು ಫ್ರೀ ಆಗೈತೆ ನಿಮ್ದು. ಫ್ರೀ ಆಗಿ ನಿಮ್ ಎಲ್ಲ ಜಮೀನ್ ಮಾಡಿದ್ರೆ ಕೈಲೇ ಅನ್ಬೋದು ನಿಮ್ದು. ಸ್ವಲ್ಪ ಚಿಕ್ಕದಿಲ್ಲ ಏನಾದ್ರು ಮೆಟೀರಿಯಲ್ಸ್ ಇತ್ತು ಅಂದ್ರೆ ಅನ್ಬೋದು. ಬಸ್ಟ್ ನೀವು ಅಗಿಬಾರ್ದು, ಸುಮ್ನೆ ಈ ತರ ಮಾಡ್ಕೋಬೇಕು. ಗೊಬ್ಬರ ಇಲ್ಲಿಗೆ ಹಾಕ್ಬೇಕಾ? ನೋಡಿ ಇದ್ರೊಳಗೆ ಹಾಕ್ಬಿಟ್ಟು ಇದನ್ನ ಗುದ್ದಲ್ಲಿ ಮಣ್ಣು ಮುಚ್ಚೋದು. ಈಗ ಒಂದು ಹೆಚ್ಚು ಕಮ್ಮಿ ಒಂದು ಗಿಡಕ್ಕೆ 3-4 ಕೆಜಿ ಅಂದ್ರೆ ಸುತ್ತಲೂ 4 ಕೆಜಿ. ಯಾಕಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಅದ್ರಲ್ಲಿ ಅಷ್ಟು ಪೌಷ್ಟಿಕಾಂಶ ಇರುತ್ತೆ. ಗಾಳಿ ಬಿಟ್ರೆ ಒಣಗೋಗಿ ಎಲ್ಲ ಒಣಗೋಗ್ಬಿಡುತ್ತೆ. ಒಣಗೋಗುತ್ತೆ. ಅದರಿಂದ ಪವರ್ ಟೆಂಪರ್ ಎಲ್ಲ ಆಚೆ ಹೊಟ್ಟೋಗಿರುತ್ತಲ್ಲ, ಆಚೆ ಹೊಟ್ಟೋಗಿರುತ್ತೆ. ಓಕೆ, ಯಾರೇ ಒಂದ್ ಸಮೃದ್ಧಿ ಗೊಬ್ಬರ ಹಾಕ್ಬೇಕು ಅಂದ್ರೆ ನಿಮ್ ಭೂಮಿ ಮಾತಾಡ್ಬೇಕು. ಇವ್ರು ಜೈ ಗಂಗೆ ಮತ್ತೆ ಎಲ್ಲರಿಗೂ ಮಳೆ ಬರ್ಲಿ, ಎಲ್ಲ ಬೆಳೆ ಗಿಳವಾಗಿ ಸಾರ್ ತರ ಲಕ್ಷಾಧಿಪತಿ ಆಗಿ